ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಪಾಕಿಸ್ತಾನ ಮತ್ತು ಭಾರತ ತಂಡದ ನಡುವೆ ನಡೀತಾ ಇರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಭಾರತ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿರುವಂಥ ಪಾಕಿಸ್ತಾನ ತಂಡ 25 ಓವರ್ಗಳಲ್ಲಿ 140 ರನ್ಗಳನ್ನು ಬಾರಿಸಿ ಕೇವಲ 1 ವಿಕೆಟನ್ನು ಕಳ್ಕೊಂಡಿರುವಂಥದ್ದು. ಹೌದು, ಆರಂಭಿಕರಾದಂಥ ಅಜರ್ ಅಲಿ ಮತ್ತು ಫಕರ್ ಜಮಾನ್ ಅವರು 128 ರನ್ಗಳ ಒಂದು ಜೊತೆ ಆಟವನ್ನು ನೀಡ್ತಾರೆ. ನಮ್ಮ ಭಾರತದ ಬೌಲರ್ಗಳು ಒಂದು ವಿಕೆಟ್ ಅನ್ನು ಕೀಳಲು ಅರಸಾಹಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಭಾರತದ ಪರ ಜಸ್ಪ್ರೀತ್ ಬುಮ್ರಾ ಅವರು 1 ವಿಕೆಟ್ ಅನ್ನು ಪಡ್ಕೊಂಡ್ ಬಿಟ್ರೆ ಉಳಿದ ಯಾವ ಬೌಲರ್ಗಳು ಕೂಡ 1 ವಿಕೆಟ್ ಅನ್ನು ಕೀಳಲು ಯಶಸ್ವಿ ಆಗಿಲ್ಲ ಅಂತ ಹೇಳ್ಬೋದು. ಕಾದ್ ನೋಡೋಣ ಪಾಕಿಸ್ತಾನವನ್ನ ಎಷ್ಟು ರನ್ಗಳಿಗೆ ನಮ್ಮ ಭಾರತದ ಬೌಲರ್ಗಳು ಕಟ್ಟಾಗ್ತಾರೆ ಅಂತ. ಈಗ ಸದ್ಯದ ಒಂದು ಸ್ಥಿತಿಯನ್ನು ನೋಡಿದ್ರೆ ಪಾಕಿಸ್ತಾನ ತಂಡ 300ರ ಒಂದು ಗಡಿಯನ್ನು ದಾಟುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಕಾದ್ ನೋಡೋಣ ನಮ್ಮ ಬೌಲರ್ಗಳು ಯಾವ ರೀತಿ ಪ್ರದರ್ಶನವನ್ನ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತದು. ನಿಮ್ಗೆ ಅನ್ಸುತ್ತೆ ಎಷ್ಟು ಒಂದು ಟಾರ್ಗೆಟ್ ಅನ್ನ ಪಾಕಿಸ್ತಾನ ನೀಡುತ್ತೆ? ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.